ಯಾರು ಭಗವಂತನಲ್ಲಿ ಪತಿತ್ವದ ಉಪಾಸನೆ ಮಾಡಬಹುದು? ಗೋಪಿಕಾ ಸ್ತ್ರೀಯರು ಭಗವಂತನನ್ನ ಪತಿಂತ ಉಪಾಸನೆ ಮಾಡ್ಲಿಕ್ಕಾಗಿಯೇ ಅವತಾರ ಮಾಡಿದವರು. ಅವರು ಮಾಡಿದ್ರು ಅಂತ ಎಲ್ಲ ಮಾಡ್ಲಿಕ್ಕೆ ಬರೋಲ್ಲ. ಯಾಕಂದ್ರೆ ಯಾರ್ಯಾರು ಯಾವ ಯಾವ ಭಾವದಿಂದ ಭಗವಂತನನ್ನ ಭಕ್ತಿ ಮಾಡಬೇಕು ಅನ್ನೋ ಕ್ರಮ ಇದೆ. ಆದರೆ ಅವನು ಕೈ ಹಿಡಿಬೇಕಾದ್ರೆ ನಮ್ಮಲ್ಲಿ ಆ ಲಕ್ಷ್ಮಿಯ ಸನ್ನಿಧಾನ ಬೇಕು. ಆ ಲಕ್ಷ್ಮಿಯ ಸನ್ನಿಧಾನವನ್ನ ತಮ್ಮಲ್ಲಿ ಆ ಸಾನ್ನಿಧ್ಯವನ್ನ ತಂದುಕೊಳ್ಳುವ ಸಲುವಾಗಿ ಕಾತ್ಯಾಯಿನಿ ವ್ರತ ಮಾಡಿದ್ದಾನೆ. ನಂದಗೋಪನ ಮಗನಾಗಿರ್ತಕ್ಕಂತಹ ಕೃಷ್ಣನ ನಮಗೆ ಪತಿ ಆಗುವ ಹಾಗೆ ನಾ ಕೇಳಲ್ಲ, ನೀ ಮಾಡು ಅಂತ. ಆದ್ರೆ ಕೃಷ್ಣ ಯಾರ ಕೈ ಹಿಡಿಬೇಕಾದ್ರೂ, ಪಾಣಿಗ್ರಹಣ ಮಾಡ್ಬೇಕಾದ್ರೆ, ಯಾರ ಕೊರಳಿಗೆ ಮಾಂಗಲ್ಯ ಕಟ್ಟಬೇಕಾದ್ರೆ ಅಲ್ಲಿ ಲಕ್ಷ್ಮಿ ಇದ್ರೆ ಮಾತ್ರ ಕಟ್ತಾನೆ, ಇಲ್ಲದಿದ್ರೆ ಕಟ್ಟಲ್ಲ. ಹೀಗಾಗಿ ಅಂತಹ ಲಕ್ಷ್ಮಿಯ ದುರ್ಗೆಯ ಸನ್ನಿಧಾನವನ್ನ ತಮ್ಮಲ್ಲಿ ತಂದುಕೊಂಡು ನಾವೆಲ್ಲ ಭಗವಂತನ ಪತ್ನಿಯರಾಗಬೇಕು ಅನ್ನುವ ಭಾವದಿಂದ ವರ ಪಡೆದ ಅವರು ಕಾತ್ಯಾಯಿನಿ ವ್ರತ ಮಾಡಿ ಭಗವಂತನಿಗೆ ಪತ್ನಿಯರಾಗಿದ್ದಾರೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಬಯಕೆ ಬರಬೇಕೇ ವಿನ ಯೋಗ್ಯತೆ ಮೀರಿದ ಬಯಕೆ ಬರಬಾರ್ದು. ಇನ್ನೊಂದು ವಿಷಯ ಈ ಘಟ್ಟದಲ್ಲಿ, ಯಾಕೆ ಕೃಷ್ಣ ಗೋಪಿಕೆಯರ ವಸ್ತ್ರಾಪರಣ ಮಾಡಿದ ಅಂತ ತಿಳಿಸ್ಬೋದ? ಅದು ನಾವು ಕೃಷ್ಣಾಷ್ಟೋತ್ತರ ಅಂತ ಎಲ್ಲರೂ ಜನಜನಿತವಾಗಿ ಹೇಳುವಂತಹ ಒಂದು ಮಂತ್ರದಲ್ಲಿ ಹೀಗಿದೆ, ಗೋಪಿ ವಸ್ತ್ರಾಪಹಾರಕಃ ಅಂತ. ದೇವರು ಕೃಷ್ಣಾವತಾರದಲ್ಲಿ ಗೋಪಿಕಾ ಸ್ತ್ರೀಯರ ವಸ್ತ್ರವನ್ನ ಅಪಹಾರ ಮಾಡಿದ ಅಂತ. ಆದರೆ ರಾಘವೇಂದ್ರ ಸ್ವಾಮಿಗಳು ಈ ಕಥೆಯನ್ನ ಹೇಳುವಾಗ ಆ ಶಬ್ದ ಹೇಳಲ್ಲ. ಗೋಪಿ ವಸ್ತ್ರಾಪಹಾರಕ ಅಂತ ಅವ್ರು ಹೇಳಲ್ಲ. ಅವರು ಬೇರೆ ತರ ಹೇಳ್ತಾರೆ, ನಗ್ನಾನಾಂ ವಸ್ತ್ರದಾತ. ಅಂದ್ರೆ ಬರೀ ಮೈಯಲ್ಲಿದ್ದವರಿಗೆ ದೇವರು ವಸ್ತ್ರವನ್ನ ಕೊಟ್ಟ ಅಂತ. ಆದರೆ ನಾರದ ಪುರಾಣದಲ್ಲಿ ಬರುವಂತಹ ಬ್ರಹ್ಮನಾರದ ಸಂವಾದದಲ್ಲಿ ಕೃಷ್ಣಾಷ್ಟೋತ್ತರವನ್ನ ನಾವು ಹೇಳುವಾಗ ಗೋಪಿ ವಸ್ತ್ರಾಪಹಾರಕ ಅಂತ ಕೇಳ್ತೇವೆ. ಭಾಗವತದಲ್ಲಿಯೂ ಕೂಡ ಗೋಪಿ ವಸ್ತ್ರವನ್ನ ಅಪಹಾರ ಮಾಡಿದ ಅಂತ ಕಥೆ ಇದೆ. ಆದರೆ ರಾಘವೇಂದ್ರ ಸ್ವಾಮಿಗಳು ನಗ್ನಾನಾಂ ವಸ್ತ್ರದಾತ, ಅಪಹಾರಕ ಅಲ್ಲ, ಕೊಟ್ಟವ ಅಂತ. ಹಾಗಾದ್ರೆ ಭಾಗವತ ಸರಿಯೋ ಇವರು ಸರಿಯೋ ಕನ್ಫ್ಯೂಷನ್ ಇಲ್ಲ, ಎಲ್ಲ ಸರಿಯೇ. ನಾವು ಅರ್ಥ ಮಾಡ್ಕೊಳ್ಳೋದು ಸರಿಯಾಗಿ ಮಾಡಿಕೊಂಡಾಗ ಮಾತ್ರ ತುಂಬಾ ಅದು ಬಹಳ ಮನೋಜ್ಞವಾದ ಕಥೆ. ಬೇರೆ ಬೇರೆ ಯಾರಿಗೂ ಆ ದೊಡ್ಡವರ ಅನುಗ್ರಹ ಇಲ್ಲದೆ ಇದ್ರೆ ಅರ್ಥ ಆಗುವಂಥದ್ದಲ್ಲ. ನೋಡಿ, ವಸ್ತ್ರ ಅಪಹಾರ ಅಂದ್ರೆ ದುರ್ಯೋಧನ ದ್ರೌಪದಿಗೆ ಮಾಡಿದ್ದು ವಸ್ತ್ರಾಪಹಾರ, ಜಗತ್ ಪ್ರಸಿದ್ಧವಾದ ಕಥೆ. ಎರಡು, ಒಂದು ವಸ್ತ್ರಕ್ಕೆ ಕೈ ಹಾಕಿ ಉಟ್ಕೊಂಡು ಸೀರೆಯನ್ನು ಬಿಚ್ಚಿದ್ದು, ಬಿಚ್ಚುವ ಪ್ರಯತ್ನ ಮಾಡಿದ್ದು. ಜೊತೆಗೆ ಕೆಟ್ಟ ಕಾಮನೆಯಿಂದ ಅವಳಿಗೆ ಅವಮಾನ ಮಾಡಬೇಕು, ಎಲ್ಲ ಜನರ ಮಧ್ಯದಲ್ಲಿ ಅವಳ ಮಾನವನ್ನ ಹರಾಜು ಹಾಕಬೇಕು ಅನ್ನುವ ಕೆಟ್ಟ ಕಾಮನೆಯಿಂದ ಉಟ್ಟ ವಸ್ತ್ರಕ್ಕೆ ಕೈ ಹಾಕಿ ಸೆಳೆದರೆ ಇದನ್ನ ಅಪಹಾರ ಅಂತ ಕರಿಬೇಕು. ಕೃಷ್ಣ ಏನು ಹಾಗೆ ಮಾಡಲಿಲ್ಲ, ಅವನು ಉಟ್ಟ ವಸ್ತ್ರ ಕೈ ಹಾಕಿಲ್ಲ. ಇದು ಮೊದಲನೇದು. ಅವನು ವಸ್ತ್ರ ಬೀಳುವ ಸಂದರ್ಭದಲ್ಲಿ ದ್ರೌಪದಿಗೆ ವಸ್ತ್ರ ಕೊಟ್ಟದ್ಯಾರು? ಕೃಷ್ಣ. ಅದು ಜಗತ್ತಿನಲ್ಲಿ ಪ್ರಸಿದ್ಧಿ. ನಿಜವಾಗಿ ವಸ್ತ್ರಾಪಹಾರಕನಾಗಿದ್ರೆ ಈ ವಸ್ತ್ರಾಪಹಾರ ಆಗ್ತಿತ್ತು, ನಮ್ದೇನಿಲ್ಲ ಅಂತ ಅವನು ಎಂಜಾಯ್ ತಗೋಬೋದಿತ್ತು. ಅವನು ಹಾಗೆ ತಗೊಳ್ಳೋನಲ್ಲ. ಎಲ್ಲಿ ಒಂದು ಹೆಣ್ಣಿಗೆ ಅವಮಾನ ಆದರೂ ರಕ್ಷಣೆ, ಮಾನ ರಕ್ಷಣೆ ನಾ ಮಾಡ್ತೇನೆ ಅಂತೇಳಿ ಭಗವಂತ ಬಂದು ರಕ್ಷಣೆ ಮಾಡಿದ್ದೇ ವಿನ ಅಪಹಾರ ಮಾಡುವವ ಕೃಷ್ಣ ಅಲ್ಲ. ಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರು ಉಟ್ಟ ವಸ್ತ್ರಕ್ಕೆ ಕೈ ಹಾಕಿ ಎಳೆದಿದ್ರೆ ವಸ್ತ್ರಾಪಹಾರಕ ಅಂತ ಹೇಳ್ಬಹುದು. ಅಪಹಾರ ಅಂತ ಆಗಲ್ಲ. ಯಾವಾಗ ಅದು ಅಪಹಾರ ಆಗತ್ತೆ ಅಂದ್ರೆ ಆ ಕರ್ಮದ ಹಿನ್ನೆಲೆಯಲ್ಲಿರುವ ಭಾವದಿಂದ ಆ ಕರ್ಮ ಅಪಹಾರ ಅಂತ ಆಗತ್ತೆ. ಈಗ ಒಬ್ಬ ವ್ಯಕ್ತಿಗೆ ಚಾಕುವಿನಿಂದ ಕುಯ್ದ ಮಾತ್ರಕ್ಕೆ ಅದು ಕೊಲೆ, ಮರ್ಡರ್ ಅಂತ ಆಗೋಲ್ಲ. ಅದರ ಹಿನ್ನೆಲೆಯ ಭಾವನೆ ನೋಡಿ ಅದು ಕನ್ಸಿಡರ್ ಮಾಡ್ತಾರೆ. ವೈದ್ಯ
ಇವನು ಉಳಿಲಿ ಬದುಕಲಿ ಅಂತ ಚೂಪಾದ ಕತ್ತಿಯನ್ನ ಹೊಟ್ಟೆಗೆ ಹಾಕಿ ಕುಯ್ತಾನೆ. ಅವನ್ ಯಾರೂ ಬೈಯಲ್ಲ. ಅದೇ ಸರ್ಕಲ್ಲಲ್ಲಿ ಸೇಮ್ ಚಾಕು ತಗೊಂಡು ಹೊಟ್ಟೆಗೆ ಹಾಕಿದ್ರೆ ಅವನನ್ನು ಬೈತಾರೆ. ಚಾಕು ಕರ್ಮ ಇದೆಯಲ್ಲ, ಅದು ಒಳ್ಳೇದೂ ಅಲ್ಲ ಕೆಟ್ಟದ್ದೂ ಅಲ್ಲ. ಆ ಕರ್ಮದ ಹಿನ್ನೆಲೆಯಲ್ಲಿ ಭಾವ ಇದೆಯಲ್ಲ, ಅದು ಒಳ್ಳೇದು ಕೆಟ್ಟದ್ದನ್ನಾಗಿ ಮಾಡುವಂಥದ್ದು. ಕೃಷ್ಣ ಗೋಪಿಕಾ ಸ್ತ್ರೀಯರು ಉಟ್ಟ ವಸ್ತ್ರವನ್ನ ಕೆಟ್ಟ ಕಾಮದಿಂದ ಅಪಹಾರ ಮಾಡಿದ್ರೆ ಗೋಪಿ ವಸ್ತ್ರಾಪಹಾರಕ ಅಂತ ಹೇಳ್ಬೋದಿತ್ತು. ಅವನು ಹಾಗೆ ಮಾಡಲಿಲ್ಲ. ಒಂದು, ಕೃಷ್ಣ ವಸ್ತ್ರ ಅಪಹಾರ ಮಾಡುವಾಗ ಅವನ ಏಜ್ ಎಷ್ಟು ಅಂತ ನಾವು ಯೋಚನೆ ಮಾಡಬೇಕು. 7-8 ವಯಸ್ಸಿನಲ್ಲಿ ಆ ಬಗೆಯ ಕೆಟ್ಟ ಕಲ್ಪನೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಸ್ವಯಂ ಭಗವಂತ ಆಪ್ತ ಕಾಮ, ಅವನಿಗೆ ಯಾವುದು ಹೊಸ ಕಾಮನೆಗಳು, ತಾನು ನೋಡದೇ ಇರುವಂಥದ್ದು, ಬೇಕಾಗಿರುವಂಥದ್ದು, ಪಡಿದೇ ಇರುವಂಥದ್ದು ಸುಖ ಯಾವುದು ಭಗವಂತನಿಗೆ ಇಲ್ಲ. ಹೀಗಾಗಿ ಆಪ್ತ ಕಾಮನಾದ ಭಗವಂತನಿಗೆ ಕೆಟ್ಟ ಕಾಮನೆಯಿಂದ ವಸ್ತ್ರವನ್ನ ಕೈ ಹಾಕಿ ಅಪಹಾರ ಮಾಡಿದ್ದಲ್ಲ. ಹಾಗಾದ್ರೆ ವಸ್ತ್ರಾಪಹಾರಕ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಭಾಗವತದ ಮಾತು ಸುಳ್ಳ, ಈ ಸ್ತೋತ್ರದ ಮಾತು ಸುಳ್ಳ ಅಂದ್ರೆ ಇಲ್ಲ. ವಸ್ತ್ರವನ್ನ ಅಪಹಾರ ಮಾಡಿದ್ದು ನಿಜ. ತುಂಬಾ ದೊಡ್ಡ ಕಥೆ ಅದು. ಏನಂದ್ರೆ, ಈ ಹೆಣ್ಣು ಮಕ್ಕಳು ಕಾತ್ಯಾಯಿನಿ ವ್ರತ ಮಾಡ್ತಿದ್ರು ಅಂತ ನೀವಾಗ್ಲೇ ಹೇಳಿದ್ರಿ. ಅವರು ಮಾಡುವಾಗ ಒಂದು ಮಿಸ್ಟೇಕ್ ಮಾಡ್ತಿದ್ರು. ಏನ್ ಮಿಸ್ಟೇಕು ಅಂದ್ರೆ, ಪೂಜೆಗೆ ಮುಂಚೆ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡೋರು. ಸ್ನಾನ ಅವರಿಗೆ ಸ್ನಾನ ಆಗ್ತಿರ್ಲಿಲ್ಲ, ಅದೊಂದು ರೀತಿ ಜಲ ವಿಹಾರ. ಈಗ ಬಾವಿಲಿ ಚಳಿಲಿ ಸ್ನಾನ ಮಾಡುವಾಗ ವಿಹಾರ ಅಂತ ಆಗಲ್ಲ. ಸದ್ಯ 2 ಕೊಡ ಹಾಕೊಂಡು ಒಳಗೋದ್ರೆ ಸಾಕಪ್ಪ, ಮೈ ಒರೆಸ್ಕೊಂಡ್ರೆ ಸಾಕಪ್ಪ, ದೇವ್ರ ಪೂಜೆ ಆದ್ರೆ ಸಾಕಪ್ಪ ಅಂತ ನಾವು ಹೀಗೆ ಓಡ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಕಾತ್ಯಾಯಿನಿ ವ್ರತ ಮಾಡುವ ಹೆಣ್ಣು ಮಕ್ಕಳಿಗೆ ಹಾಗಿಲ್ಲ. ಮೊದಲವರಿಗೆ ಕ್ರೀಡೆ, ಅದೆಲ್ಲ ಮುಗಿದ ಮೇಲೆ ದೇವರ ಪೂಜೆ. ಆ ಜಲಕ್ರೀಡೆ ಆಡುವಾಗ ನಿತ್ಯದಲ್ಲಿ ತಮ್ಮ ವಸ್ತ್ರವನ್ನ ಕಳಚಿಟ್ಟು ವಿವಸ್ತ್ರರಾಗಿ, ಯಾರು ಇಲ್ಲ ಅಂತ ಹೇಳಿ ಅವರು ಜಲದಲ್ಲಿ ಕ್ರೀಡೆ ಆಡ್ತಿದ್ರು. ಇದರಲ್ಲಿ 2 ಮಿಸ್ಟೇಕ್. ಯಾರು ಇಲ್ಲ ಅನ್ನುವ ಭಾವ ಇದೆಯಲ್ಲ, ಅದು ದೊಡ್ಡದು. 2ನೇದು, ಶಾಸ್ತ್ರದಲ್ಲಿ ನ ವಿವಸನೇನ ಸ್ನಾಯಾತ್ ಅಂತ ಇದೆ. ವಸ್ತ್ರರಹಿತರಾಗಿ ಎಂದೂ ಕೂಡ ನದಿಯಲ್ಲಿ ಅಥವಾ ಎಲ್ಲಿಯೂ ಕೂಡ ಹಾಗೆ ಸ್ನಾನ ಮಾಡಬಾರ್ದು ಅಂತ. ಹಾಗೆ ಮಾಡಿದ್ರೆ ಶಾಸ್ತ್ರದ ಉಲ್ಲಂಘನೆ. ಇವರು ನಿತ್ಯದಲ್ಲಿ ಶಾಸ್ತ್ರವನ್ನ ಉಲ್ಲಂಘಿಸಿ ವೇದದ ಮಾತನ್ನ ಮೀರಿ ಅವರು ಹಾಗೆ ಮಾಡ್ತಿದ್ರು. ಜೊತೆಗೆ ನಮ್ಮನ್ನು ನೋಡೋರು ಯಾರು ಇಲ್ಲ ಅನ್ನುವ ಭಾವದಿಂದ ಮಾಡ್ತಿದ್ರು. ಆದ್ರೆ ಅದು 2ಅನ್ನೂ ದೇವರು ಅವ್ರ ಕಡೆಯಿಂದ ಸರಿ ಮಾಡಿಸ್ಬೇಕಿತ್ತು. ದೇವರು ನೋಡಿ ಲಾಸ್ಟ್ ಡೇ ಇದ್ದಾಗ ಬಂದ ಅಂತ ಹೇಳ್ತಕ್ಕಂಥದ್ದು. 1 ತಿಂಗಳು ವ್ರತ, 29 ದಿನ ಬರಲಿಲ್ಲ, 30ನೇ ದಿನ ಬಂದ. ಯಾಕೆ ಬಂದ? ಬಂದವನ್ ಬಂದ, ವಸ್ತ್ರ ಎಲ್ಲ ತಗೊಂಡೋಗಿ ಮೇಲ್ ಕೂತ. ಅವ್ರದ್ದು ಪೂಜೆ ಆಗ್ಬೇಕು, ವಸ್ತ್ರ ನೋಡಬೇಕು, ವಸ್ತ್ರ ಕೇಳುವಾಗ ನಗುತ್ತಾ ಕೂತ್ಬಿಟ್ಟಿದ್ದ. ಆ ನಗುವ ಕೃಷ್ಣನನ್ನ ನೋಡಿ ಅವರೆಲ್ಲ ಕೇಳಿದ್ರು, ಏನ್ ಕೃಷ್ಣ ಇದು? ಹೆಂಗಸರೇ ಇರುವಾಗ ನೀನು ಬಂದದ್ದು ದೊಡ್ಡ ಅಪರಾಧ, ಬಂದಿದ್ದೇ ತಪ್ಪು, ನಮ್ ಸೀರೆ ಎತ್ಕೊಂಡೋಗಿದ್ದು ಇನ್ನೂ ತಪ್ಪು, ನೀನು ಮರ್ಯಾದಾ ಪುರುಷೋತ್ತಮ, ನಮಗೆ ನಮ್ ಸೀರೆ ಕೊಡು ಅಂತ. ಕೃಷ್ಣ ಕಡೆ ಕೊಟ್ಟ. ಮೊದಲು ಬಾರಿ ಗೋಳೈಕೊಂಡ, ಅಷ್ಟು ಸುಲಭ ಕೊಡ್ಲಿಲ್ಲ. ಯಾಕೆ ಗೋಳೈಕೊಂಡ? ಏನ್ ಮಾಡ್ದ? ಕೃಷ್ಣ ಹೇಳ್ದ, ನಿಮ್ ಸೀರೆ ತಗೊಂಡು ನನಗೇನಾಗ್ಬೇಕಾಗಿದೆ? ನಾನು ಯಾಕೆ ತಗೊಂಡೆ ಅಂದ್ರೆ, ನೀವೊಂದು ತಪ್ಪು ಮಾಡಿದ್ದೀರಿ. ನನ್ನನ್ನ ಒಲಿಸಿಕೊಳ್ಳುವ ಭರದಲ್ಲಿ ನದಿಯ ದೇವತೆಗೆ ನೀವು ಅವಮಾನ ಮಾಡಿದ್ದೀರಿ. ಈ ಅವಮಾನದಿಂದಾಗಿ 29 ದಿನ ಮಾಡಿದ ಕರ್ಮ ಎಲ್ಲ ವೇಸ್ಟ್ ಆಗ್ತಾ ಇದೆ. ಅದು ಸಾರ್ಥಕ ಆಗಬೇಕು ಅಂತಾದ್ರೆ ನೀವು ಇವತ್ತು ಮಾಡಬೇಕು. ಇವತ್ತು ಮಾಡಬೇಕಾದ್ರೆ ವಸ್ತ್ರ ಉಟ್ಕೊಂಡು ಬರಬೇಕು. ವಸ್ತ್ರ ಉಟ್ಕೊಂಡು ಬರಬೇಕಾದ್ರೆ ನಾ ಕೊಡಬೇಕು. ನಾ ಕೊಡಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ, 2 ಕೈ ಎತ್ತಿ ಗೋವಿಂದಾಯ ನಮಃ ಅಂತ ಹೇಳಬೇಕು. 2 ಕೈ ಹೇಗೆತ್ತದು? ಅವರೆಲ್ಲ ಕುತ್ತಿಗೆ ತನಕ ನೀರಲ್ಲಿ ನಿಂತು
ಇನ್ನೇನ್ ಮಾಡ್ಲಿಕ್ಕೆ ದಾರಿ ಇಲ್ಲ. ಕೆಲವ್ರು ಹೇಳಿದ್ರು, ಕೃಷ್ಣ ಕೊಡ್ತೀಯೋ ನಿಮ್ಮ ಅಪ್ಪನಿಗೆ ಹೇಳು ಅಂತ. ಕೃಷ್ಣ ಹೇಳ್ದೆ, ಹೇಳೋದಿದ್ರೆ ಹೋಗಿ ಹೇಳಿ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತ. ಹೋಗೋದೇ ಹಾಗೆ. ಮತ್ತಂದ್ರು, ಕೃಷ್ಣ ನಿಮ್ಮಪ್ಪ ನಿಮ್ಮಮ್ಮ ನೋಡಿದ್ರೆ ಎಷ್ಟು ಮಿಸ್ಟರ್ ಕ್ಲೀನ್, ಎಷ್ಟು ಮರ್ಯಾದಸ್ಥರು, ನೀನ್ ಯಾಕಿಂತ ದುರ್ಬುದ್ಧಿ, ನೀನ್ ಹೀಗೆ ಮಾಡ್ತಿದ್ರೆ ನೀನ್ ಖಂಡಿತ ಯಶೋದೆ ನಂದಗೋಪನ ಮಗನೇ ಅಲ್ಲ. ಅದಕ್ಕೆ ಕೃಷ್ಣ ಅಂದ, ನಿನಗಾದ್ರೂ ಗೊತ್ತಾಯ್ತಲ್ಲ, ಹೋಗ್ ಅವ್ರಿಗೆ ಹೇಳು ಅಂತ ಹೇಳಂದ. ಏನೇನೋ ಮಾತುಗಳು ತುಂಬಾ ನಡೆದಿರ್ತಕ್ಕಂಥದ್ದು. ಯಾವ ಮಾತಿಗೂ ಜಗ್ಗದ ಬಗ್ಗದ ಭಗವಂತ ಹೇಳ್ತಾ ಇದ್ದಾನೆ, ನಾನು ಹೇಳೋ ಮಾತು ಕೇಳಿದ್ರೆ ನಿಮಗೂ ವಸ್ತ್ರ, ಇಲ್ಲದೆ ಇದ್ರೆ ವಸ್ತ್ರ ಇಲ್ಲ. ಅದಕ್ಕೆ ಅವ್ರು ಕೇಳಿದ್ರು, ಏನ್ ಮಾಡ್ಬೇಕು? ಏನು ಮಾಡಬೇಡಿ, ಎರಡೂ ಕೈ ಎತ್ತಿ ನನಗೆ ಮುಗಿರಿ, ನಿಮಗೆ ವಸ್ತ್ರ ಕೊಡ್ತೀನಿ ಅಂದ. ಇದರರ್ಥ ಏನಂದ್ರೆ, ನಾವು ಯಾವುದೇ ಕರ್ಮ ಮಾಡಿದಾಗ ಲೋಪ ಆಗತ್ತೆ. ಯಾರಿಗೂ ಯಾವ ಕರ್ಮವನ್ನು ಪರ್ಫೆಕ್ಟ್ ಆಗಿ ಮಾಡುವ ಯೋಗ್ಯತೆ ಇಲ್ಲ. ಯಾವುದೇ ಕರ್ಮ ಮಾಡಿದ್ರು ಕೂಡ ಅದೆಲ್ಲ ಮಿಸ್ಟೇಕ್ ಇಂದಲೇ ಕೂಡಿರುತ್ತೆ. ಆದ ಕಾರಣ ಕಡೆ ಒಳಗೆ ಮಧ್ಯೆ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರೇ ಜಪಂ ಕರಿಷ್ಯೆ ಅಂತ ಹೇಳ್ತೀವಿ. ಅದಕ್ಕೆ ಕೃಷ್ಣ ಹೇಳ್ದ, ಇದು ಕಡೇ ದಿನ, ಎಲ್ಲ ಮುಗಿತಾ ಬಂತು, ಈಗ ಜಪ ಮಾಡಿ, ಯಾವುದು ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಕೃಷ್ಣಾಯ ಜಪ ಮಾಡಿ ನಿಮಗೆ ವಸ್ತ್ರ ಕೊಡ್ತೀನಿ ಅಂತಂದ. ಅವರೆಲ್ಲ ಕೃಷ್ಣ ಅಂದ್ರು, ವಸ್ತ್ರ ಕೊಟ್ಟ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಗ್ನಾನಾಂ ವಸ್ತ್ರದಾತ. ಅವರು ಬರಿಮೈಲಿದ್ದವ್ರಿಗೆ ದೇವರು ವಸ್ತ್ರ ಕೊಟ್ಟಿದ್ದೇ ವಿನಃ ಉಟ್ಕೊಂಡಿದ್ದವ್ರನ್ನ ಅಪಹಾರ ಮಾಡಿದ್ದ ಅಲ್ಲ ಅಂತ ಇದು ಒಂದರ್ಥ. ಇನ್ನೊಂದು, ಅಪಹಾರ ಮಾಡೋನು ಅವನೇ, ಕೊಡೋನು ಅವನೇ. ಕೊಡೋದು ಅಂದ್ರೇನು? ಅವನು ದೇವರು ಜೀವರಿಗೆ ಕೊಡುವ ಅಂಗವೇ ಅಂಗಿ. ಜೀವರಿಗೆ ಲಿಂಗ ದೇಹ ಅಂತ ಕೊಟ್ಟಿದ್ದಾನೆ. ಅದನ್ನ ಅಪಹಾರ ಮಾಡೋದು ಅಂದ್ರೆ ಹೊಸ ಆಚ್ಛಾದನೆ. ಜೀವನಿಗೆ ಆವರಕವಾಗಿ ಯಾವುದಿದೆ ಅದನ್ನ ವಸ್ತ್ರ ಅಂತ ಕರೀತಾರೆ. ನಮ್ಮನ್ನ ಮರೆ ಮಾಡುವ ಬಟ್ಟೆಗೆ ಇದು ವಸ್ತ್ರ ಅಂತ ಕರೀತಾರೆ. ಜೀವನನ್ನ ಮರೆ ಮಾಡಿರೋದು ದೇಹ. ಆ ದೇಹವನ್ನು ಕೊಡುವವನು ಅವನೇ, ಕಿತ್ಕೊಳ್ಳೋನು ಅವನೇ. ಅದರಿಂದ ವಸ್ತ್ರಾಪಹಾರಕ ಅಂದ್ರೆ ಯೋಗ್ಯ ಕಾಲದಲ್ಲಿ ದೇಹವನ್ನ ಕೊಡ್ತಾನೆ, ಮುಗಿತು ಅಂದಮೇಲೆ ಆ ವಸ್ತ್ರ, ದೇವರು ಕೊಟ್ಟ ವಸ್ತ್ರವನ್ನ ಅವನೇ ಅಪಹಾರ ಮಾಡ್ತಾನೆ. ತುಂಬಾ ತುಂಬಾ ಚಿಂತನೆಗಳು ಈ ಕಥೆ ಒಳಗೆ. ಇದು ಒಂದು ಪ್ರಶ್ನೆ ನೀವು ಕೇಳ್ತಾ ಹೋದ್ರೆ ಅದಕ್ಕೆ ತುಂಬಾ ಅದು ಬೆಳೆಯುವಂಥದ್ದು. ಕೃಷ್ಣ ವಸ್ತ್ರಾಪಹಾರಕನ ಅಂದ್ರೆ ಲೌಕಿಕ ಕ್ರಮದಲ್ಲಿ ವಸ್ತ್ರಾಪಹಾರಕ ಅಲ್ಲ, ನಾವು ಅರ್ಥದಲ್ಲಿ ತಿಳ್ಕೊಳ್ಬೇಕು. ಜೀವರಿಗೆ ದೇಹ ಅನ್ನುವ ವಸ್ತ್ರವನ್ನು ಕೊಡುವವನು ಅವನೇ. ಜೀವರಿಗೆ ವಸ್ತ್ರ ಇರಲಿಲ್ಲ, ಎಲ್ಲೋ ಇದ್ರು, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೊಂದು ಶರೀರ ಅಂತ ಕೊಟ್ಟು, ಶರೀರದ ಒಳಗೆ ಇಂದ್ರಿಯ ಅಂತಿಟ್ಟು, ಆ ಇಂದ್ರಿಯಗಳಿಂದ ತನ್ನ ಸಾಧನೆಯನ್ನ ಮಾಡಿಸಿಕೊಂಡು ಭಗವಂತ ಅವರಿಗೆ ಅನುಗ್ರಹ ಮಾಡ್ತಾನೆ. ಇಂತಹ ವಸ್ತ್ರ, ಹೊಸ ಆಚ್ಛಾದನೆ ಅನ್ನುವ ಶಬ್ದದಿಂದ ಜೀವರಿಗೆ ಕೊಡುವ ಶರೀರಗಳೇ ವಸ್ತ್ರ ಅಂತ ತಿಳ್ಕೊಳ್ಬೇಕೇ ವಿನಃ ಮತ್ಯಾವುದು ವಸ್ತ್ರಾಪಹಾರದಲ್ಲಿ ದುಷ್ಕೃತ್ಯ ಆಗಲಿ, ನಾವು ತಿಳ್ಕೊಂಡಂತ ತಪ್ಪು ಕಲ್ಪನೆಗೆ ಅಲ್ಲಿ ಅವಕಾಶ ಇಲ್ಲ. ಇದನ್ನು ತಿಳ್ಕೊಳ್ಬೇಕು. ಬಹಳ ಸುಂದರವಾಗಿ ವಿವರಣೆ ಕೊಟ್ಟಿದ್ದೀರಿ. ಪ್ರಾಯಶಃ ನಾವು ಕೃಷ್ಣ ಸ್ತೋತ್ರ ಹೇಳುವಾಗ ಪ್ರತಿ ದಿವಸ ಈ ಒಂದು ನೆನಪು ಬಂದ್ರೆ, ಸ್ಪಿರಿಚುವಲ್ ಮೆಸೇಜ್, ವಸ್ತ್ರಾಪಹರಣ ಮತ್ತೆ ಲೌಕಿಕ ಎರಡೂ ಅರ್ಥ ಬಂದ್ರೆ ಪ್ರಾಯಶಃ ಈ ಕಾರ್ಯಕ್ರಮದ ಸಾರ್ಥಕ್ಯ ಅಂತ ಭಾವಿಸ್ತೇನೆ. ಧರ್ಮದ ಸ್ಥಾಪನೆಗೆ ಅಂತ ಬಂದ ಕೃಷ್ಣ ಇನ್ನೊಬ್ಬ ಹೆಣ್ಮಕ್ಳ ಜೊತೆ ರಾತ್ರಿ ಕುಣಿದ್ರೆ ಇದ್ಯಾವ ಸೀಮೆ ಧರ್ಮ, ಇದು ಸರಿಯಾ, ಹೀಗೆ ಮಾಡ್ಬಹುದಾ ಅಂತ ಪರೀಕ್ಷಿತ ಪ್ರಶ್ನೆ ಮಾಡಿದ. ಯಾರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಕೃಷ್ಣ ಹಾಗೆ ಕೃಷ್ಣ ಹೀಗೆ ಅಂತ, ಕೃಷ್ಣನೇ 16,000 ಜನದ ಮೇಲೆ ಮದುವೆ ಆದ್ಮೇಲೆ ನಾವ್ ಯಾಕೆ ಒಂದ್ 3-4 ಮದುವೆ ಆಗಬಾರ್ದು? ಕೃಷ್ಣನೇ ಕದ್ದು ತಿಂದ್ಮೇಲೆ ನಾವ್ ಯಾಕೆ ತಿನ್ಬಾರ್ದು? ಕೃಷ್ಣನೇ ಹೀಗೆಲ್ಲ ನಾವ್ ಯಾಕೆ ಮಾಡ್, ಹಿಂಗೆಲ್ಲ ಅನ್ನೋದಾದ್ರೆ ಕೃಷ್ಣ ಅಂತಾನೆ, ನೀವ್ ಏನ್ ಬೇಕಾದ್ರೂ ಮಾಡಿ, ನಾ ಮಾಡಿದ್ದೆಲ್ಲ ಮಾಡಿ, ಆದ್ರೆ ಮೊದಲು ನಾ ಏನ್ ಮಾಡ್ದೆ ಅದನ್ನ ನೋಡಿ ಅಂತ. ಮೊದಲು ನಾನು ಏನ್ ಮಾಡ್ದೆ ಅದನ್ನ ನೀವು ಮಾಡಿ, ಆಮೇಲೆ ಮಿಕ್ಕಿದ್ ಮಾಡಿ ಅಂತ. ಕೃಷ್ಣ ಹುಟ್ಟಿದ 10 ದಿನ ಆಗಿತ್ತಿನ್ನು, 10 ದಿನವೂ ಕಂಪ್ಲೀಟ್ ಆಗಲಿಲ್ಲ. ಆಗ ಬಂದವಳೆ ಪೂತನಿ, ಅವಳು ಕೊಟ್ಟದ್ದು ವಿಷದ ಹಾಲು, ಅದನ್ನು ಕುಡಿದ್ರೂ ದೇವರಿಗೆ ಆಗ್ಲಿಲ್ಲ. ನೀವು ಹುಟ್ಟಿದ 10 ದಿನದಲ್ಲಿ ಮೊದಲು ವಿಷ ಕುಡಿ, ಬದುಕಿದ್ರೆ 16,108 ಮದುವೆ ಆಗ್ರಿ. ಅನ್ನ ತಿಂದೇ ಬದುಕೋ ಯೋಗ್ಯತೆ ಇಲ್ಲ. ಇವತ್ತು ತಿನ್ನುವ ಸ್ವೀಟೇ ನಿಮಗೆ ವಿಷ ಆಗಿರುವಾಗ ನನ್ನ ಜೊತೆಗೆ ನೀವೆಂದು ಕಂಪೇರ್ ಮಾಡ್ಕೊಳ್ಬೇಡಿ ಅಂತ ಭಗವಂತ ಬಹಳ ಉತ್ತಮ ಹೇಳ್ತಾ ಇದ್ದ. ಬಹಳ ಉತ್ತಮ ಸಂದೇಶ.